ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವೇ ಇಲ್ಲ. ಗುಡ್ ಮಾರ್ನಿಂಗ್, ನಾನು ನಮ್ಮ ಪ್ರೀತಿಯ ವೇದಿಕಾ ಗೌಡ. ಬೈತಾರ ನಿಮ್ಮ ಫ್ರೆಂಡ್ಸಾ? ಯಾಕೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿನ್ನ ಜೊತೆ ಸೇರೋದಿಲ್ಲ? ಹಾಂ ಹಾಂ ಯಾಕ? ಓಯ್ ಸ್ವಲ್ಪ ಏನು? ಹಾಂ ಹಾಂ ಆಯ್ತು ಏಯ್ ಹೋಗ್ರ ಸೊ ನಮ್ಗೆ ಇದ್ರೊಳಗೆ ಗೊತ್ತಾಗ್ಬಿಡುತ್ತೆ ನೋಡಿ, ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರು ಈ ಮೂಕ ಪ್ರಾಣಿಗಳಿಗೆ, ಅವ್ರು ನಮಗೆ ಬೆಟ್ಟದಷ್ಟು ಪ್ರೀತಿ ತೋರಿಸ್ತಾರೆ. ಅವ್ರು ನಮ್ಗೆ ರೆಸ್ಪಾಂಡ್ ಮಾಡೋದಾಗಲಿ ಅಥವಾ ಎಲ್ಲಾದರೂ ದಾರಿಯಲ್ಲಿ ನೋಡಿದ್ರು ಕೂಡ ಅದಲ್ಲಿ ರೆಸ್ಪಾಂಡ್ ಟು ಅಸ್. ಸೊ ಎಲ್ಲ ವಾಕಿಂಗೆಲ್ಲ ಮುಗಿಸ್ಕೊಬಂದು ಮತ್ತು ನಮ್ಮ ಪಪ್ಪ ಎಕ್ಸಸೈಸ್ ಮಾಡಬೇಕು ಬನ್ನಿ ಅಂತ ಕರ್ಕೊಂಡೋದ್ರು. ಸೊ ಅದೆಲ್ಲ ಆದಮೇಲೆ ಎಕ್ಸಸೈಸ್ ಎಲ್ಲ ಮಾಡಿದ್ವಿ. ದೆನ್ ಅಮ್ಮಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮತ್ತು ಮನೆ ಕೆಲಸದ ಅಂಟಿಗೆ ನೀಟಾಗಿ ಸೋಫಾ, ಡೈನಿಂಗ್ ಟೇಬಲ್, ಬೆಡ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ, ಒದರ್ಕೊಟ್ಟೆ. ಸೊ ದ್ಯಾಟ್ ಅದೆಲ್ಲ ಕ್ಲೀನ್ ಬ್ರೂಮ್ ಆ್ಯಂಡ್ ಮಾಪಟ್. ಆನಂತರ ನಮಗೇನು ಮಾಡೋ ಕೆಲಸ ಇಲ್ಲಲ್ಲ ಈಗ ಹಾಲಿಡೇಸಲ್ಲಿ. ಸೊ ಈ ಡಸ್ಟ್ಬಿನ್ ಇಡೋದಕ್ಕೆ ಏನೂ ಇರಲಿಲ್ಲ. ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕವರ್ಗೆ ಎಲ್ಲೂ ಪ್ಲೇಸೇ ಇರಲಿಲ್ಲ, ಅದಕ್ಕೆ ಏನೋ ಒಂದು ಐಡಿಯಾ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಏನು ಇದನ್ನು ಹಿಂಗೆ ಹೇಳ್ಕೊಂಡ್ರೆ ಬರುತ್ತೆ. ಮತ್ತು ಇಲ್ಲಿ ನಾರ್ಮಲ್ ಆಸ್ ಯೂಶುವಲ್ ಹೊರಕೆನ್ನೇ ತಕ್ಕೋದು ಅಷ್ಟೆ, ಫೈನಲ್ ಲುಕ್. ಅದೆಲ್ಲ ಆದಮೇಲೆ ನನಗಂತೂ ನನ್ನ ಇಯರಿಂಗ್ಸ್ ಬಾಕ್ಸ್ ಮತ್ತು ಇಯರಿಂಗ್ಸ್ ಎಲ್ಲ ಎಲ್ಲೆಲ್ಲೋ ಬಿದ್ದಿರೋ ಥರ ಅನಿಸ್ತಿತ್ತು. ನನ್ನ ಕಾಸ್ಮೆಟಿಕ್ಸ್ ಎಲ್ಲನೂ ಮತ್ತೆ ನಾನು ತೆಗ್ದು ನೀಟಾಗಿ ಜೋಡಿಸಿ ಎಲ್ಲ ಮಾಡಿ, ಅದನ್ನೇ ನಾನು 1 hour ಮಾಡಿದೆ ಕೂತ್ಕೊಂಡು. ಎಲ್ಲ ನೀಟಾಗಿ ಜೋಡಿಸಿ ಇಟ್ಟು ಮತ್ತು ಸ್ನಾನ ಮಾಡೋಕ್ಕೆ ಹೋದೆ. ಸ್ನಾನ ಮಾಡಿ ಇವತ್ತು ನಾವೆಲ್ಲ ಈಚೆ ಹೋಗ್ತಿದ್ವಿ. ಆಬ್ವಿಯಸ್ಲಿ ಎಲ್ಲರಿಗೂ ಆಲ್ರೆಡಿ ನೋಡಿರ್ತೀರ ಶಾರ್ಟ್ಸಲ್ಲಿ. ಅಲ್ಲಿಗೆ ಹೋಗ್ತಿದ್ದೀವಿ. ಕಮ್ ಲೆಟ್ಸ್ ಗೋ. Black. I have very black dress today. ಸೊ ಜಿಗಿರ್ದಂಡ ತಿನ್ನೋಕೆ ಹೋಗಿದ್ವಿ. ನಾನಿದು ಲೈಫಲ್ಲಿ ಫಸ್ಟ್ ಟೈಮ್ ತಿಂತಿದ್ದೀನಿ. ಆ್ಯಕ್ಚುಲಿ ನನಗೇನೋ ಕಂಟೆಂಟ್ ಇರಲಿಲ್ಲ ವೀಡಿಯೋಸ್ಗೆ. ಅಮ್ಮ ಹತ್ರ ಹಂಗೆ ಕೇಳ್ತಾ ಇದ್ದಾಗ, ನಾನು ಹಾಸ್ಟೆಲಲ್ಲಿದ್ದಾಗ ಇವರೆಲ್ಲ ತಿಂದು ಲೈಕ್ ದೇ ಹ್ಯಾವ್ ಟೇಸ್ಟೆಡ್. ಸೊ ಅಮ್ಮ ಈ ಥರ ಒಂದಿದೆ ಜಿಗಿರ್ದಂಡ ಅಂತ, ಅಲ್ಲಿಗೆ ಹೋಗಿ ಬರೋಣ ನಾಳೆ ಅಂತ ಹೇಳಿದರು. ಸೊ ಅಲ್ಲಿಗೆ ಬಂದಿದ್ವಿ. ನನಗಂತೂ ನಿಜವಾಗ್ಲೂ ಇದು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ, ಫಸ್ಟ್ ಟೈಮ್ ಕೇಳ್ತಿದ್ದೀನಿ, ಫಸ್ಟ್ ಟೈಮ್ ತಿಂತಿದ್ದೀನಿ ಕೂಡ. ತುಂಬ ಚೆನ್ನಾಗಿತ್ತು. ನಾನು ಲಿಟ್ರಲಿ ಸುಳ್ಳು ಹೇಳ್ತಿಲ್ಲ, ನನ್ನ ವೀಡಿಯೋಸ್ಗೋಸ್ಕರ ಅಥವಾ ಏನು ಬೇರೆ ಅದಕ್ಕೋಸ್ಕರ ಸುಳ್ಳು ಹೇಳ್ತಿಲ್ಲ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಜಿಗಿರ್ದಂಡಸ್ ಇತ್ತು ಅಲ್ಲಿ. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಓಕೆ, ಅವ್ರು ಮಾಡ್ತಿದ್ರೇ ನನಗೆ ವಾಸ್ ಫೀಲಿಂಗ್ ಸಮ್ ವಾಟ್ ತಿನ್ನಬೇಕು ಅನಿಸ್ತಿತ್ತು. ಆಮೇಲೆ ನಿಜವಾಗ್ಲೂ ತಿಂದಾಗಂತೂ ನನಗೆ ಐ ಕಾಂಟ್ ಕಂಟ್ರೋಲ್ ಮೈ ಫೀಲಿಂಗ್ಸ್. ತುಂಬ ಚೆನ್ನಾಗಿತ್ತು. ಫುಲ್ ಐಸ್ ಎಲ್ಲ ಇತ್ತು. ಐಸ್ ಕ್ರೀಮ್ ಹಾಕಿದ್ರು, ಅದು ಬಾಯೊಳಗಡೆ ಹೋಗ್ತಾನೆ ಹಂಗೆ ಕರ್ಗೋಗ್ತಿತ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಮಧುರೈಯಲ್ಲಿ ಫೇಮಸ್, ಮಧುರೈ ಡಿಶ್ ಇದು. ತುಂಬ ಅಲ್ಲಿ ಇದು ಮಾಡ್ತಾರೆ ಜಿಗಿರ್ದಂಡ ಅಂತ. ಸೊ ಅದನ್ನೇ ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದು ತಮಿಳ್ನಾಡಲ್ಲಿ ಬಾಗ್ಲೂರು ರೋಡಲ್ಲಿ ಹೊಸೂರಲ್ಲಿರೋದು. ನೀವು ನಿಮ್ಮ ಮನೆ ಹತ್ರ ಎಲ್ಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಇದಕ್ಕಿಂತ ಮುಂಚೆ ನನಗೆ ಫಲೂಡ ಅಂದರೆ ಫೇವ್ರೇಟ್ ಇತ್ತು. ಈಗ ಆಬ್ವಿಯಸ್ಲಿ ನನ್ನ ಜಿಗಿರ್ದಂಡನೇ ನನಗೆ ತುಂಬ ಫೇವ್ರೇಟ್ ಆಗಿದೆ. ನಿಜವಾಗ್ಲೂ ತುಂಬ ಫೇವ್ರೇಟ್ ಆಗಿದೆ ಅದು ನನಗೆ. ಚೆನ್ನಾಗಿದೆ. ಏನದು? ಜಿಗಿರ್ದಂಡ.
ಹೆಸರು ಜಿಗರ್ದನ್ನ ತುಂಬ ಚೆನ್ನಾಗಿದೆ, ಸ್ವೀಟಾಗಿ ಐಸ್ ಕ್ರೀಮ್ ಎಲ್ಲ ಹಾಕಿದ್ದಾರೆ, ಡಿಫ್ರೆಂಟ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಎಂಥದ್ದು ಸೂಪರಾಗಿದೆ. ಇದು ಆ್ಯಕ್ಚುಲಿ ಇವರು ಹೊಸೂರಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಹೊಸೂರು ಬಾಗ್ಲೂರು ರೋಡ್. ಇದು ಈ ಶಾಪ್ ಇರೋದು ಹೊಸೂರು ಬಾಗಲೂರಲ್ಲಿ, ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಮನೆ ಹತ್ರ ಟ್ರೈ ಮಾಡಿ. ನಾವು ಈಗ ವೈಫೈ ಬಾಸ್ ಅಂತ ತಿಂತೀವಿ, ಹಾಲು ಎಪ್ಪೆಲ್ಲ ಹಾಕಿದ್ದಾರೆ, ಕೆನೆಯಿಂದೆಲ್ಲ ಮಾಡಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನೇಮ್ ಕೂಡ ಡಿಫ್ರೆಂಟ್ ಆಗಿದೆ, ಜಿಗುಬರ್. ನಿಜವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ, ಸಾಕಾಗಿದೆ. ಇನ್ನೇನು ಸ್ವಲ್ಪ ಬೇಕು. ಸೊ ನಾವು ಆಗಲೇ ತಿಂದಿದ್ದು ಬಂದ್ಬಿಟ್ಟು ಸ್ಪೆಷಲ್ ಜಿಗರ್ದಂಡ. ಈ ಜಿಗರ್ದಂಡಲ್ಲಿ 3 ಟೈಪ್ಸ್ ಬರುತ್ತೆ, ಒಂದು ನಾರ್ಮಲ್ ಮತ್ತು ಸ್ಪೆಷಲ್ ಮತ್ತು ನಟ್ಸ್. ಈಗ ನಾನು ನಟ್ಸ್ ಟ್ರೈ ಮಾಡ್ತಿದ್ದೀನಿ, ನೋಡಿ ಟೇಸ್ಟ್ ಏನು. ನಿಜ ಇಲ್ಲ, ತುಂಬ ಚೆನ್ನಾಗಿದೆ. ಸ್ಪೆಷಲ್ಗಿಂತಲೂ ನಟ್ಸ್ ಜೊತೆ ತಿಂದಾಗ ಒಂದು ಕ್ರಿಸ್ಪಿನೆಸ್ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತು ಅಲ್ಲಿ ತಿಂದಮೇಲೆ ಹಂಗೆ ಸೀದಾ ಮನೆಗೆ ಬಂದ್ವಿ. ಅಲ್ಲೇ ಏನಾದರೂ ಅಕ್ಕಪಕ್ಕ ನೋಡಿದ್ರೆ ಅದು ತಿನ್ನಬೇಕು ಅಥವಾ ಅಲ್ಲಿಗೆ ಹೋಗಬೇಕು ಅನ್ಸುತ್ತೆ, ಮನೆಗೆ ಬಂದ್ಬಿಟ್ವಿ. ನಾನಿವಾಗ ಒಂದು ಬ್ಯೂಟಿ ಟಿಪ್ ಅಂದ್ಕೊಳ್ತೀನಿ. ವೇಟ್ ಅ ಮಿನಿಟ್. 1 scoop of coffee powder to a bowl. I'm taking plastic bowl here. Okay. ಇದನ್ನ ತೊಗೊಂಡಿದ್ದೀನಿ, ಅದಕ್ಕೆ ಆಫ್ ಬಂದರೆ ಅದನ್ನು ಸ್ಕ್ವೀಸ್ ಮಾಡ್ಕೊತೀನಿ ನೀಟಾಗಿ. Just adding it to this coffee powder. ಎಣ್ಣೆ ಹಾಕೋಕ್ಕಿಂತ ಮುಂಚೆ ಇದನ್ನು ನಾನು ಫಸ್ಟ್ ನೀಟಾಗಿ and just mix it properly, taking little and putting into the bowl. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು. ಥರ ಸ್ಮೆಲ್ಲು ಕೆಲ್ಸಿ ಓಕೆ. ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ಜಸ್ಟ್ ಅಪ್ಲೈಂಗ್ ಟು ಅವರ್ ಫೇಸ್. ತಲೆ ಕಟ್ಕೋಬೇಕು ಅದಕ್ಕಿಂತ ಮುಂಚೆ. Just applying. We'll see what happens. ನಾನು ತಲೆ ಕಟ್ಕೋಬೇಕು, ನೋಡ್ಬೋದು ಈಗ ಈ ಥರ ಇದೆ. ಸೊ ನಥಿಂಗ್ ಬಟ್ ಅಪ್ಲೈಂಗ್ ಟು ಅವರ್ ಫೇಸ್. ಡ್ಯಾನ್ಸ್ ಆಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಒಂದು 15 minutes ಅಷ್ಟು ಸ್ಕ್ರಬ್ ಮಾಡ್ಕೊಳ್ಳಿ ಸಾಕು. ಐ ಥಿಂಕ್ ಅಕ್ಕನೂ ಕಾಫಿ ಆಗ್ಬಿಡ್ತಾಳೇನು? ಅಕ್ಕ ನೀನು ಕಾಫಿ ಆಗ್ಬಿಡ್ತೀಯಾ? ಗಾಯ್ಸ್, ಐ ಥಿಂಕ್ ಅಕ್ಕನೂ ಕಾಫಿ ಆಗ್ಬಿಡ್ತಾರೆ. ಒಂದೇ ನಿಮಿಷ, ನಮ್ಮ ಅಕ್ಕಗೆ ಯಾಕೆ ಹಾಕೊಂಡು ಬರುತ್ತಾರೆ?
ಗದು 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 ಪಾಯಿ ಆ ಸಾಂಗ್ ನನ್ನ ಕಂಡೆ ಅಮ್ಮ ಸ್ವಲ್ಪ ಇಲ್ಲಿ ಬಂದು ನೋಡುವ ಏನೋ ಬೇರೆ ಅಕ್ಕ ಅಕ್ಕ ನಮಸ್ತೆ ಹಾಕೊಂಡಿದ್ದೆ ಅಕ್ಕ ಗರು 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 ಬಾಯಿ ಆ ಥರ ಬ್ರೌನಿ 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 ನಾನು ಮಕ್ಕಳಿಗೆ ಹಚ್ಕೊಂತಿದ್ದೀನಿ ಅಕ್ಕ ಹುಡುಗರು ಮಾತ್ರ ಹಚ್ಕೊಳ್ಕೊಳ್ಳೋಣ ಇದೇನೋ ಕಾಫಿ ಹಾಕ್ತಾರೇನೋ ಸಿ ಮೈ ಫೇಸ್ ಗೈಸ್. ಕಾಫಿ ಆಗ್ಬಿಡ್ತು ಕೆಳಗಡೆ ಚೆಲ್ದೆ ಮಮ್ಮಿ ಅಕ್ಕ ದೆವ್ವ ಆಗ್ಬಿಟ್ಲು ಸಂಪಂಗಿ ದೆವ್ವ ಅಕ್ಕ ಅಲ್ಲಿಗೂ ಆಗ್ಬಿಡು ಹುಡುಗ ಇಸ್ ದಿಸ್ ಮೈ ಫೇಸ್? ಅಕ್ಕ ಏನಾದರೂ ಎಷ್ಟು ಕಪ್ಪಗಿದ್ದಿದ್ರೆ ವಾವ್ ವಾಸ್ ಬ್ಯೂಟಿಫುಲ್. Yes, now only I'm beautiful. Yes, no. ನಿಂಗೆ ಅದರ ಅಪ್ಲೈ ಮಾಡಿದ್ಮೇಲೆ ಒಂಥರ ಡಿಫ್ರೆನ್ಸ್ ಕಾಣಿಸ್ತು. ಟ್ಯಾನ್ ಅದೆಲ್ಲ ರಿಮೂವ್ ಆಗಿ ಒಂದು ಸ್ವಲ್ಪ ಗ್ಲೋ ಆಗಿ ಕಾಣಿಸ್ತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.